ಎಲ್ಲರಿಗೂ ನಮಸ್ಕಾರ. ನಾವು ಇಂದಿನ ವಿಡಿಯೋದಲ್ಲಿ 6ನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಹೊಸ ಪಠ್ಯಕ್ರಮದ ಅನುಸಾರ ನಿಮ್ಮ ಭಾಗ 1ರ ಪಠ್ಯಪುಸ್ತಕದಲ್ಲಿರುವಂತಹ 2ನೆಯ ಗದ್ಯ ಗಂಧರ್ವ ಸೇನ ಎಂಬಂತಹ ಒಂದು ಪಾಠದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದಕ್ಕೂ ಮೊದಲು ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನೋಡಿ, ಅಭ್ಯಾಸದ ಪ್ರಶ್ನೋತ್ತರಗಳು. ಅದರಲ್ಲಿ ವಿಭಾಗ ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಕೇಳಿದ್ದಾರೆ. ಅದರಲ್ಲಿ 1ನೆಯ ಪ್ರಶ್ನೆ, ರಾಜನು ಡ್ಯಾಶ್ವನ್ನು ಅಲ್ಲಿಯೇ ಪರಿಸಮಾಪ್ತಿಗೊಳಿಸಿದ. ಇಲ್ಲಿ ಆಪ್ಷನ್ಸ್ಗಳಿದ್ದಾವೆ, ಒಡ್ಡೋಲಗ, ಬಡ್ಡೋಲಗ, ಓಡೋಲಗ ಅಂತ ಇದೆ. ಇದಕ್ಕೆ ಉತ್ತರ ಒಡ್ಡೋಲಗ. 2ನೆಯ ಪ್ರಶ್ನೆ, ಸೇವಕಿ ಡ್ಯಾಶ್ ಬುದ್ಧಿಯವಳು. ಮುರುಕು, ತಳುಕು, ಚುರುಕು. ಇದಕ್ಕೆ ಉತ್ತರ ಚುರುಕು. 3ನೆಯ ಪ್ರಶ್ನೆ, ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ಡ್ಯಾಶ್ ಹೇಳಿದ. ಆಪ್ಷನ್ಸ್ ನಿಜಾಂಶ, ಸತ್ಯಾಂಶ, ಮಿಥ್ಯಾಂಶ. ಉತ್ತರ ನಿಜಾಂಶ. 4ನೆಯ ಪ್ರಶ್ನೆ, ರಾಜನಿಗೆ ಗಂಧರ್ವಸೇನ ತೀರಿದ ವಿಷಯ ತಿಳಿಸಿದ್ದು ಡ್ಯಾಶ್. ಮಂತ್ರಿ, ರಾಣಿ, ಸೇವಕಿ. ಉತ್ತರ ಮಂತ್ರಿ. 5ನೆಯ ಪ್ರಶ್ನೆ, ಅಂತಃಪುರ ಇದರ ಅರ್ಥ ಡ್ಯಾಶ್. ರಾಣಿವಾಸ, ಸೇವಕಿಯರ ವಾಸ, ರಾಜಗೃಹ. ಉತ್ತರ ರಾಣಿವಾಸ. ಇದಿಷ್ಟು ಬಿಟ್ಟ ಸ್ಥಳವಾಗಿತ್ತು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಲ್ಲಿ ಬರೀಬೇಕಾಗಿತ್ತು. ಮುಂದೆ ಆ ವಿಭಾಗ ಈ ಪದಗಳ ಅರ್ಥ ಬರೆಯಿರಿ. 1ನೆಯ ಪ್ರಶ್ನೆ, ನಿಟ್ಟುಸಿರು ಅಂದರೆ ದೀರ್ಘವಾದ ಉಸಿರು. 2ನೇ ಪ್ರಶ್ನೆ, ಪರಿಸಮಾಪ್ತಿ ಅರ್ಥ ಮುಕ್ತಾಯ ಅಥವಾ ಕೊನೆ. 3ನೇ ಪ್ರಶ್ನೆ, ಮಾರ್ನುಡಿ ಉತ್ತರ ಮರು ಉತ್ತರ. 4ನೇದು ಉದ್ಘರಿಸು, ಜೋರಾಗಿ ಹೇಳು ಅನ್ನುವಂಥದ್ದು ಇದರ ಅರ್ಥ. ಮುಂದೆ ಈ ವಿಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1ನೆಯ ಪ್ರಶ್ನೆ, ಮಂತ್ರಿ ಅಳುತ್ತಾ ರಾಜನ ಬಳಿ ಏನೆಂದು ಹೇಳಿದ. ಉತ್ತರ, ಮಹಾರಾಜರೇ, ಗಂಧರ್ವಸೇನರು ತೀರಿಕೊಂಡರಂತೆ ಎಂದು ಹೇಳಿದ. 2ನೇ ಪ್ರಶ್ನೆ, ಗಂಧರ್ವಸೇನ ತೀರಿಕೊಂಡ ವಿಷಯವನ್ನು ರಾಜ ಯಾರಿಗೆ ಹೇಳಿದ. ರಾಣಿಯರಿಗೆ ಹೇಳಿದ. 3ನೇ ಪ್ರಶ್ನೆ, ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು. ಉತ್ತರ, ಈ ನಮ್ಮ ಮಹಾರಾಜರಿಗೂ ಮತ್ತು ಗಂಧರ್ವಸೇನರಿಗೂ ಏನು ಸಂಬಂಧ ಎಂದು ಆಲೋಚಿಸಿದಳು. 4ನೇ ಪ್ರಶ್ನೆ, ಮಂತ್ರಿ ಗಂಧರ್ವಸೇನನ ವಿಚಾರ ತಿಳಿಯಲು ಯಾರನ್ನು ಭೇಟಿ ಮಾಡಿದ. ಉತ್ತರ, ರಾಣಿ, ಪಡೆಯ ಮುಖ್ಯಸ್ಥ, ಪಡೆಯ ಮುಖ್ಯಸ್ಥನ ಹೆಂಡತಿ, ಮಡಿವಾಳ್ತಿಯನ್ನು ಭೇಟಿ ಮಾಡಿದ. 5ನೆಯ ಪ್ರಶ್ನೆ, ರಾಣಿಯರು ನಗಲು ಕಾರಣವೇನು. ಉತ್ತರ, ಗಂಧರ್ವಸೇನ ಮಡಿವಾಳ್ತಿಯ ಪ್ರೀತಿಯ ಕತ್ತೆ ಎಂದು ತಿಳಿದು ನಕ್ಕರು. ಇದಿಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿಯ ಪ್ರಶ್ನೆಗಳು. ಮುಂದೆ ಈ ವಿಭಾಗ ಕೆಳಗಿನ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. 1ನೇ ಪ್ರಶ್ನೆ, ರಾಜನು ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿ. ಉತ್ತರ, ಒಂದು ದಿನ ಒಬ್ಬ ರಾಜ ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು. ಅವನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ. ಮಂತ್ರಿಯು, ಮಹಾರಾಜರೇ, ಗಂಧರ್ವಸೇನರು ತೀರಿಕೊಂಡರಂತೆ ಎಂದು ಉದ್ಘರಿಸುತ್ತಾ ಮೂರ್ಛೆ ಹೋದ. ರಾಜನು ಒಡ್ಡೋಲಗವನ್ನು ಅಲ್ಲಿಯೇ ಪರಿಸಮಾಪ್ತಿಗೊಳಿಸಿದ. ಇದು ನಿಮ್ಮ ಈ ಪ್ರಶ್ನೆಗೆ ಉತ್ತರ ಆಗಿತ್ತು. ಮುಂದೆ ವಿಭಾಗ ಸಂದರ್ಭ ಸಹಿತ ವಿವರಿಸಿರಿ. 1ನೆಯ ಪ್ರಶ್ನೆ, ರಾಜ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದ. ನೋಡಿ, ಈ ವಾಕ್ಯವನ್ನು ನೀವು ಬರ್ಕೊಳ್ಬೇಕು. ಅನಂತರ ಆಯ್ಕೆಯನ್ನು ಬರಿಬೇಕು. ಏನಂತ, ಈ ವಾಕ್ಯವನ್ನು ಗಂಧರ್ವಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಹೇಳಿದರು ಈ ಮಾತನ್ನು? ಲೇಖಕರು. ಯಾರಿಗೆ? ನಮಗೆ, ಅಂದರೆ ಓದುಗರಿಗೆ ಹೇಳಿದ್ದಾರೆ. ಯಾವಾಗ? ರಾಜ ಗಂಧರ್ವ ತೀರಿಕೊಂಡ ವಿಷಯ ರಾಣಿಯರಿಗೆ ತಿಳಿಸುವ ಸಂದರ್ಭದಲ್ಲಿ. 2ನೇ ಪ್ರಶ್ನೆ, ಸ್ವಾಮಿ ಅವರು ಯಾರು, ಏನಾಗಿದ್ದರು ಎಂದು ನನಗೆ ತಿಳಿಯದು. ಉತ್ತರ, ನೋಡಿ, ಮೊದಲನೇದಾಗಿ ಆ ವಾಕ್ಯವನ್ನು ಬರ್ಕೊಳ್ತೀರಿ, ನಂತರ ಆಯ್ಕೆಯನ್ನು ಬರಿಬೇಕು. ಈ ವಾಕ್ಯವನ್ನು ಗಂಧರ್ವಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಹೇಳಿದರು? ಪಡೆಯ ಮುಖ್ಯಸ್ಥ. ಯಾರಿಗೆ ಹೇಳಿದರು? ಮಂತ್ರಿಗೆ. ಯಾವಾಗ? ಮಂತ್ರಿ ಗಂಧರ್ವಸೇನ ಬಗ್ಗೆ ಪಡೆಯ ಮುಖ್ಯಸ್ಥನಲ್ಲಿ ವಿಚಾರಿಸಿದಾಗ.
ಮುಂದೆ ಮೂರನೆಯ ಸಂದರ್ಭ, ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡ್ಬಿಟ್ಟ. ಉತ್ತರ ಆಯ್ಕೆಯಲ್ಲಿ ಬರಿತೀರಿ. ಈ ವಾಕ್ಯವನ್ನು ಗಂಧರ್ವಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಹೇಳಿದರು? ಮಡಿವಾಳತಿ. ಯಾರಿಗೆ? ಮಂತ್ರಿಗೆ. ಯಾವಾಗ? ಮಂತ್ರಿ ಗಂಧರ್ವಸೇನನ ಬಗ್ಗೆ ಮಡಿವಾಳತಿ ವಿಚಾರಿಸಿದಾಗ. ನಾಲ್ಕನೇ ಪ್ರಶ್ನೆ, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು. ಉತ್ತರ ಆಯ್ಕೆ. ಈ ವಾಕ್ಯವನ್ನು ಗಂಧರ್ವಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಹೇಳಿದರು? ರಾಣಿಯರು. ಯಾರಿಗೆ? ಮಂತ್ರಿಗೆ. ಯಾವಾಗ? ಗಂಧರ್ವಸೇನರು ಯಾರು ಎಂದು ನಿಜಾಂಶ ತಿಳಿದಾಗ. ಮುಂದೆ ಉ ವಿಭಾಗ, ಕೆಳಗಿನವುಗಳನ್ನು ನುಡಿಗಟ್ಟು, ಗಾದೆ ಮತ್ತು ಒಗಟುಗಳಾಗಿ ಏನು ಮಾಡಬೇಕು? ವಿಂಗಡಿಸಿ ಬರೀಬೇಕು. ಇಲ್ಲಿ ಹಲವಷ್ಟು ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನುಡಿಗಟ್ಟುಗಳು ಯಾವುದು, ಗಾದೆಗಳು ಯಾವುದು ಮತ್ತು ಒಗಟುಗಳು ಯಾವುದು ಅಂತ ನಾವು ನೋಡಿ ವಿಂಗಡಿಸಿ ಇದನ್ನು ಬರೀಬೇಕಾಗತ್ತೆ. ಇವಿಷ್ಟರಲ್ಲಿ ಈಗ ನುಡಿಗಟ್ಟುಗಳು ಯಾವುದೆಲ್ಲ ಅಂದರೆ, ಮೂಗು ತೀರಿಸು, ಕಾಲಿಗೆ ಬುದ್ಧಿ ಹೇಳು, ಬೆನ್ನಿಗೆ ಚೂರಿ ಹಾಕು, ಕರುಳು ಹಿಂಡು, ಮಂಕು ಬೂದಿ. ಗಾದೆಗಳು ಯಾವುದಪ್ಪ ಅಂತಂದರೆ, ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು, ಮುಚ್ಚಿಟ್ಟದ್ದು ಮಣ್ಣಿನ ಪಾಲು, ಚಿಕ್ಕ ತೋಟ ಚೂರು ಕಸ ಬಿದ್ದರೆ ಹಾಳು. ಇದಿಷ್ಟು ಗಾದೆಗಳಾಗಿರ್ತವೆ. ಇನ್ನು ಒಗಟುಗಳು ಅಂದರೆ, ದಾಸ್ ಬುರುಡೆ ದೌಲತ್ ಬುರುಡೆ, ಲೋಕಕ್ಕೆಲ್ಲ ಎರಡೇ ಬುರುಡೆ, ಮತ್ತು ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ. ಇದಿಷ್ಟು ಒಗಟುಗಳಾಗಿರ್ತವೆ. ನಾವಿಲ್ಲಿ ನುಡಿಗಟ್ಟು, ಗಾದೆ ಮತ್ತು ಒಗಟುಗಳನ್ನು ವಿಂಗಡಿಸಿ ಬರೆದಿದ್ದೇವೆ. ಇದಾಗಿತ್ತು ನಿಮ್ಮ 6ನೇ ತರಗತಿ ಪ್ರಥಮ ಭಾಷೆ ವಿಷಯದ 2ನೇ ಗದ್ಯಭಾಗ ಗಂಧರ್ವಸೇನ. ಈ ಒಂದು ಪಾಠದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.